ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್. ಫ್ರೆಂಡ್ಸ್, ಬನ್ನಿ ಇಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು 2.5 years ಹೊಸ ಬಿಲ್ಡಿಂಗ್ ರೀಸೇಲ್ಗಿದೆ ಫ್ರೆಂಡ್ಸ್. ನೋಡಿ, ಕಾಂಕ್ರೀಟ್ ರೋಡ್, 20 feet ಕಾಂಕ್ರೀಟ್ ರೋಡು ನೀವು ನೋಡ್ಬೋದು ಫ್ರೆಂಡ್ಸ್. ಇದು 600 square feet ಕಾರ್ಪೆಟ್ ಏರಿಯಾ, 1200 ಸೂಪರ್ ಬಿಲ್ಡಪ್ ಏರಿಯಾ, ಆಫ್ ಸೈಟ್ ಫ್ರೆಂಡ್ಸ್. ಆಫ್ ಸೈಟಲ್ಲಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಕಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಈ ಮನೆ ಇರುವುದು ಆಲೂರಲ್ಲಿ, ಬೆಂಗಳೂರು ನಾರ್ತ್, ದಾಸನಪುರ ಹೋಬಳಿ, ಆಲೂರು ಗ್ರಾಮ ಪಂಚಾಯಿತಿ. ಸೊ ಗ್ರಾಮ ಪಂಚಾಯಿತಿ ಖಾತೆ, ಗ್ರಾಮ ಪಂಚಾಯಿತಿಯಿಂದ ವಾಟರ್ ಸರ್ವಿಸ್ ಇದೆ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಇನ್ ಫ್ರಂಟ್ ಆಫ್ ಮನೆ ಮುಂದೆ ಈ ಥರ ಒಂದು 20 feet ರೀಸೆಂಟ್ಲಿ ರೋಡನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಸೊ ನೋಡಿ, ಬಿಲ್ಡಿಂಗಿನ ಔಟ್ಲುಕ್ಕು ಈ ಥರ ಇದೆ ಫ್ರೆಂಡ್ಸ್. ಈ ಥರ ಒಂದು ಎಲಿವೇಶನ್ಸ್ ಇದೆ, ನೀವು ನೋಡ್ಬೋದು. ಇದು ಆಫ್ ಸೈಟು 600 feet ಕಾರ್ಪೆಟ್ ಏರಿಯಾ, 600 ಸೂಪರ್ ಬಿಲ್ಡಪ್ ಏರಿಯಾ 1200. ಈ ಬಿಲ್ಡಿಂಗ್ ಇರೋದು ಆಲೂರಲ್ಲಿ. ಸೊ ಈ ಬಿಲ್ಡಿಂಗಿನಿಂದ ಮಾಕ್ಲಿ ಹೈವೇಗೆ 3 kilometer. ಸೊ ಹಾಗೂ ಮಾಧವರ ಮೆಟ್ರೋ ಸ್ಟೇಷನ್ಗೆ 3.5 kilometer, TCI ಬಸ್ ಸ್ಟಾಪ್ಗೆ 3 kilometer. ಇದು ನಾನು ಹೇಳ್ತಾ ಇರೋದು ಎಲ್ಲ ತುಮಕೂರು ಮೇನ್ ರೋಡ್ಗೆ ಫ್ರೆಂಡ್ಸ್. ಸೊ ಇದಕ್ಕೆ ಸ್ಟ್ರೈಟ್ ರೂಟ್ ಅಂದರೆ 3 ರೂಟ್ ಇದೆ. ಮಾಕ್ಳಿಯಿಂದ ಬರ್ಬೋದು, TCIಯಿಂದ ಬರ್ಬೋದು, ಹಾಗೂ ತೋಟದ ಗುಡ್ಡದಳ್ಳಿಯಿಂದ ಬರ್ಬೋದು. 8 mile ಟು ತೋಟದ ಗುಡ್ಡದಳ್ಳಿ, ತೋಟದ ಗುಡ್ಡದಳ್ಳಿ ಟು ಕುದುರೆಗೆರೆ, ಕುದುರೆಗೆರೆ ಟು ಆಲೂರು. ಸೊ 8ನೇ ಮೈಲಿಂದ ಒಂದು 8 kilometer ಇದೆ ಫ್ರೆಂಡ್ಸ್. ಅಪ್ರಾಕ್ಸಿಮೇಟ್ಲಿ 8 kilometer ಇರುವಂಥದ್ದು. ಸೊ ನೋಡ್ಬೋದು ನೀವು ಫ್ರೆಂಡ್ಸು, ಕೆಳಗಡೆ ಒಂದು ಯಾವ ಥರವಾದ ಒಂದು ಡಿಸೈನ್ಸನ್ನು ಮಾಡಿದ್ದಾರೆ ಲೆಫ್ಟ್ ಸೈಡಲ್ಲಿ. ನೋಡಿ, ಫ್ರಂಟ್ ವ್ಯೂ ಈ ಥರ ಇದೆ ಫ್ರೆಂಡ್ಸ್. ಬಿಲ್ಡಿಂಗಿನ ಫ್ರಂಟ್ ವ್ಯೂ ಈ ಥರ ಇದೆ. ಇದು ಆಫ್ ಸೈಟ್ ಫ್ರೆಂಡ್ಸ್, 600 feet ಕಾರ್ಪೆಟ್ ಏರಿಯಾ 600, ಸೂಪರ್ ಬಿಲ್ಡಪ್ ಏರಿಯಾ 1200, ಗ್ರೌಂಡ್ ಫ್ಲೋರ್ ಸಿಂಗಲ್ BHK, ಫಸ್ಟ್ ಫ್ಲೋರ್ 2 BHK. ನೋಡಿ, ಗ್ರೇ ಆ್ಯಂಡ್ ವೈಟ್ ಮಿಕ್ಸ್ ಇರುವಂಥ ಒಂದು ಫ್ಲೋರಿಂಗಿಗೆ ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಸೊ ವಾಲಲ್ಲಿ ನೋಡ್ಬೋದು ಗ್ರಾನೈಟ್ಸನ್ನು ಹಾಕಿದ್ದಾರೆ. ಸೆಂಟ್ರಲ್ಲಿ ಬಾರ್ಡರ್ಗೆ ಬ್ಲ್ಯಾಕನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಲುಕ್ ಚೆನ್ನಾಗಿ ಕಾಣ್ತಿದೆ ಫ್ರಂಟ್ ಲುಕ್ಕು. ಸೊ ನೀವು ನೋಡ್ಬೋದು, ಒಂದು 10,000 to 12,000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಂಪ್ ಮಾಡಿದ್ದಾರೆ. ನೋಡಿ, ನೀರು ಫುಲ್ಲು ಇದೆ, ಸಫಿಷಿಯೆಂಟ್ ವಾಟರ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಸೊ ಯಾರಾದರೂ ಈ ಒಂದು ಲೊಕೇಶನಲ್ಲಿ ನೋಡ್ತಾ ಇದ್ದರೆ, ಸೊ ನೋಡಿ, ಈ ಬಿಲ್ಡಿಂಗ್ ಏನಾದರೂ ಇಷ್ಟ ಆದರೆ ಒಂದ್ಸಲಿ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ, ಫ್ಲೋರಿಂಗ್ಸಲ್ಲಿ ಗ್ರೇ ಆ್ಯಂಡ್ ವೈಟ್ ಮಿಕ್ಸ್ ಇರುವಂಥ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ ಪಾರ್ಕಿಂಗ್ ಏರಿಯಾದಲ್ಲಿ. ಸೊ ಹಾಗೂ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಸ್ಟೇರ್ ಕೇಸು ಬಿಲ್ಡಿಂಗಿನ ಎಡಭಾಗದಿಂದ ರೈಸ್ ಆಗುತ್ತೆ ಫಸ್ಟ್ ಫ್ಲೋರ್ಗೆ. ಹಾಗೂ ಸ್ಟೇರ್ ಕೇಸ್ ಕೆಳಗಡೆ ವಾಟರ್ ಮೋಟ್ರನ್ನು ಫಿಟ್ ಮಾಡಿದ್ದಾರೆ. ನೋಡಿ, ಫ್ರಂಟ್ ವ್ಯೂ ಈ ಥರವಾದ ಒಂದು ಗ್ರಾನೈಟ್ಸನ್ನು ವಾಲ್ಗೆ ಹಾಕಿದ್ದಾರೆ. ಹಾಗೂ ವಿಂಡೋಗಳು ನೋಡ್ಬೋದು ಫ್ರೆಂಡ್ಸ್, ಒಳ್ಳೆ ಲೆಂತಿಯಾದ ವಿಂಡೋಗಳನ್ನು ಇಟ್ಟಿದ್ದಾರೆ. ಹಾಲಲ್ಲಿ ಒಳ್ಳೆ ಬೆಳಕು ಬರುತ್ತೆ ಫ್ರೆಂಡ್ಸ್. ಗಾಳಿ ಬೆಳಕಿಗೆ ಒಂದು ಲೆಂತ್ ವಿಡತಿ ಇರುವಂಥ ಒಂದು ವಿಂಡೋವನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಸೊ ನೋಡ್ಬೋದು, ಇದು ಗ್ರೌಂಡ್ ಫ್ಲೋರ್ನ ಮೈನ್ ಡೋರ್, ಟೀಕ್ ಡೋರ್ ಫ್ರೆಂಡ್ಸ್. ಸೊ ಮೂರು ಕುಪ್ಪುಗಳನ್ನು ಹಾಕಿದ್ದಾರೆ, ಪಟ್ಟಿಯನ್ನು ಯೂಸ್ ಮಾಡಿದ್ದಾರೆ. ಫ್ರಂಟ್ ಡೋರ್ಗೆ 3 ಪಟ್ಟಿ ಯೂಸ್ ಮಾಡಿದ್ದಾರೆ. ಸೊ ಪಟ್ಟಿ ಹಾಕಿಬಿಟ್ಟು 3 ಕುಪ್ಪುಗಳನ್ನು ಹಾಕಿದರೆ, ಹಾಗಾಗಿ ನೋಡ್ಬೋದು ಸೆಂಟ್ರಲ್ಲಿ ಒಂದು ಕಾರ್ವಿಂಗ್ ವರ್ಕನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರಂಟ್ ಡೋರ್. ಸೊ ನೋಡಿ, ಫ್ರಂಟ್ ಡೋರ್ ಓಪನ್ ಮಾಡಿ ನಾನು ಈಗ ಮನೆಯ ಒಳಗಡೆ ಹೋಗಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಫಾಲ್ ಸೀಲಿಂಗ್ ಈ ಥರವಾದ ಒಂದು ಡಿಸೈನ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಸ್ಕ್ವಯರ್ ಮಾಡಿದ್ದಾರೆ, ಹಾಗೂ ಬಾರ್ಡರನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಸೊ ಲೆಫ್ಟ್ ಸೈಡ್ ವಾಲಲ್ಲಿ ನೀವು ನೋಡ್ಬೋದು, ಹಾಲಲ್ಲಿ ರೆಡ್ ಕಲರ್ ಪೇಂಟ್ ಆಗಿಬಿಟ್ಟು ನಿಮಗೆ ಲೀಫ್ ಸ್ಟ್ರಕ್ಚರ್ ಇರುವಂಥ ಒಂದು ಡಿಸೈನ್ಸನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಒಳ್ಳೆ ಒಂದು ಬ್ಯಾಕ್ಗ್ರೌಂಡನ್ನು ಕೊಡ್ತಾ ಇದೆ. ಲೆಫ್ಟ್ ಸೈಡಲ್ಲಿರುವಂಥ ವಾಲು ರೈಟ್ ನೀವು ನೋಡ್ಬೋದು. ಎಂಟ್ರಿ ಆಗಿ ಲೆಫ್ಟ್ ಸೈಡಲ್ಲಿ ಈ ಥರ ಒಂದು ವಾಲ್ಗೆ ಡಿಸೈನ್ ಮಾಡಿದ್ದಾರೆ. ನಾವು ರೈಟ್ ಸೈಡಲ್ಲಿ ನೋಡ್ಬೋದು ಕ್ರೀಮ್ ಕಲರ್ ಟೀಪ್ ಒಂದು ಪೇಂಟ್ಗಳನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಆಪೋಸಿಟ್ ವಾಲ್ಗೆ. ನೋಡಿ ಫ್ರೆಂಡ್ಸ್, ಹಾಲಲ್ಲಿ ಈ ಥರವಾದ ಒಂದು ಸ್ಪೇಸ್ ಇದೆ ಫ್ರೆಂಡ್ಸ್.
ಇದು ಆಫ್ ಸೈಟು 600 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ ನೋಡಿ. ಫಾಲ್ ಸೀಲಿಂಗ್ ಈ ಥರ ಇದೆ, ವಾಲ್ಗೆ ಈ ಥರ ಒಂದು ಸ್ಟ್ರಕ್ಚರನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಇದು ಆಲೂರು ಗ್ರಾಮ, ಆಲೂರು ಪಂಚಾಯಿತಿ, ಎಕ್ಸಾಕ್ಟ್ ಆಲೂರಲ್ಲೇ ಇರುವಂಥದ್ದು. ಬಸ್ ಸ್ಟಾಪಿಂದ ಕರೆಕ್ಟಾಗೆ 100 ಮೀಟರ್ ಇರುವಂಥದ್ದು ಸರ್ಕಲ್ಲಿಂದ. ಆಲೂರು ಸರ್ಕಲ್ ಇದೆಯಲ್ಲ ಫ್ರೆಂಡ್ಸ್, ಆಲೂರು ಸರ್ಕಲ್ಲಿಂದ 100 ಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ಸೊ ನೋಡ್ಬೋದು ಫ್ರೆಂಡ್ಸ್, ದೇವ್ರ ಮನೆ ಈ ಥರ ಮಾಡಿದ್ದಾರೆ. ಒಳಗಡೆ ವೈಟ್ ಟೈಲ್ಸ್ ಒಂದು ಬ್ರೌನ್ ಕಲರನ್ನು ಬಾರ್ಡರ್ಗಳನ್ನು ಯೂಸ್ ಮಾಡಿದ್ದಾರೆ ಸೆಂಟ್ರಲ್ಲಿ. ಸೊ ಓಪನ್ ಕಿಚನ್ ಏರಿಯಾ ನೋಡ್ಬೋದು. ಇಲ್ಲಿ ಸ್ಟೋರೇಜ್ ಏರಿಯಾ ಯಾವ ಥರ ಮಾಡಿದ್ದಾರೆ, ಮೇಲ್ಗಡೆ ಸಜ್ಜ ಹಾಕಿದ್ದಾರೆ, ಕೆಳಗಡೆ 2 ಸ್ಲ್ಯಾಬ್ ಕಲ್ಲುಗಳನ್ನು ಇಟ್ಟಿದ್ದಾರೆ ನೋಡಿ. SS ಸಿಂಕ್ ಇಟ್ಟಿದ್ದಾರೆ. ಸೊ ಅಗ್ನಿಮೂಲೆಯಲ್ಲಿ ನೀವು ಕಿಚನನ್ನು ಪ್ರಾಪರಾಗಿ ವಾಸ್ತು ಪ್ರಕಾರ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಇರುವಂಥದ್ದು ನೋಡಿ. ಇದು ರೆಂಟೆಡ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಗ್ರೌಂಡ್ ಫ್ಲೋರಲ್ಲಿ 5000 ರುಪೀಸ್ಗೆ ರೆಂಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇಂಟೀರಿಯರ್ ವರ್ಕ್ ಏನಿರುವುದಿಲ್ಲ, ಓನ್ಲಿ ಪ್ಲೈನ್ ನೋಡಿ. ರೂಮ್ಗೆ ಈ ಥರವಾದ ಒಂದು ಬ್ರೌನ್ ಕಲರ್ ವುಡನ್ ಫಿನಿಶ್ ಇರುವಂಥ ಫ್ರೆಸ್ಸಿಂಗ್ ಡೋರನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್, ಕಿಂಗ್ ಸೈಜ್ ಕಾಟನ್ನು ಹಾಕಿದ್ದಾರೆ ನೋಡಿ. ರೂಮಲ್ಲೂ ಸಹ ಈ ಥರ ಒಂದು L ಶೇಪ್ POP ಡಿಸೈನನ್ನು ಮಾಡಿದ್ದಾರೆ. ಒಂದು ಕೇಸರಿ ಕಲರನ್ನು ಪೇಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೂ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು ಗ್ರೀನ್ ಕಲರ್ ಪೇಂಟ್ ಮಾಡಿದ್ದಾರೆ, ಹಾಗೂ ವೈಟ್ ಚಿಟ್ಟೆ ಸ್ಟ್ರಕ್ಚರನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ. 1-2 ಅಲ್ಮೆರಾ ಇಟ್ಟು, ಒಂದು ಡಬಲ್ ಕಾಟ್ ಇಟ್ಟು, ಇನ್ನೂ ಒಂದು 3-4 ಅಡಿ ಸ್ಪೇಸ್ ಇದೆ. ಗ್ರೌಂಡ್ ಫ್ಲೋರ್ನ ರೂಮಲ್ಲಿ ಈ ಥರ ಒಂದು ಸ್ಪೇಸ್ ಇದೆ. ಹಾಗೂ ಇದಕ್ಕೆ ಬಾಲ್ಕನಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ನೋಡ್ಬೋದು, ಈಗ ಇದಕ್ಕೊಂದು ಡೋರ್ ಇಟ್ಟಿದ್ದಾರೆ. ಸೊ ನಾನು ಡೋರನ್ನು ಓಪನ್ ಮಾಡಿಬಿಟ್ಟು ನಿಮಗೆ ಬಾಲ್ಕನಿ ಏರಿಯಾ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ನೋಡಿ, ಬಿಲ್ಡಿಂಗಿನ ಬ್ಯಾಕ್ ಸೈಡ್ ವೆಸ್ಟ್ ಫೇಸಲ್ಲಿ 1.5 ಫೀಟ್ ಪ್ಯಾಸೇಜನ್ನು ಬಿಟ್ಟಿದ್ದಾರೆ. ಬ್ಯಾಕ್ ಸೈಡು ವಿಂಡೋ ಇಟ್ಟಿದ್ದಾರೆ, ಹಾಗಾಗಿ 1.5 ಫೀಟು ಗಾಳಿ ಬೆಳಕಿಗೋಸ್ಕರ ಪ್ಯಾಸೇಜನ್ನು ಬಿಟ್ಟಿಟ್ಟು ಒಂದು ಡೋರನ್ನು ಇಕ್ಕಿದ್ದಾರೆ. ಇದು ರೂಮಿಂದ ಮಾತ್ರ ಎಕ್ಸಿಟ್ಟು ನೋಡಿ. ಹಿಂಭಾಗದಲ್ಲಿ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್. ಫುಲ್ಲು ಗ್ರಿಲ್ ವರ್ಕನ್ನು ಮಾಡಿದ್ದಾರೆ ಸೇಫ್ಟಿಗೋಸ್ಕರ. ಸೊ ಯಾರು ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್. ನೀವು ನೋಡಿ, ಒಂದು ಪ್ರೆಸ್ಸಿಂಗ್ ಡೋರನ್ನು ಇಟ್ಬಿಟ್ಟು ಬಾಲ್ಕನಿ ಟೈಪ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಬೇಸಿಗೆ ಕಾಲದಲ್ಲಿ ನೀವು ಆ ಡೋರ್ಗಳನ್ನು ಓಪನ್ ಮಾಡಿಬಿಟ್ಟು ಆರಾಮ್ಸೆ ನೀವು ಮಲಗ್ಬೋದು ಫ್ರೆಂಡ್ಸ್. ಸುತ್ತ ಎಲ್ಲ ಗ್ರಿಲ್ ವರ್ಕ್ ಕವರ್ ಮಾಡಿದ್ದಾರೆ, ಒಳಗಡೆ ಯಾರೂ ಬರೋಕ್ಕೆ ಅವಕಾಶ ಇರೋದಿಲ್ಲ ಫ್ರೆಂಡ್ಸ್. ಇದು ವಿತೌಟ್ ಇಂಟೀರಿಯರ್, ಇದರಲ್ಲಿ ಏನು ಇಂಟೀರಿಯರ್ ಮಾಡಿಲ್ಲ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ವಿತ್ ಕಾಮನ್ ಟಾಯ್ಲೆಟ್ ಏರಿಯಾ. ಸೊ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು, ಅಲ್ಲಿ ಈ ಮಿಷಿನ್ ಇಟ್ಟಿರೋದ್ರ ಹತ್ರ ವಾಷಿಂಗ್ ಮಿಷಿನ್ ಹತ್ರ ವಾಷಿಂಗ್ ಪಾಯಿಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಈ ಥರ ಒಂದು ಡ್ವೆಲ್ ಕಲರ್ ಇರುವಂಥ ಡೋರನ್ನು ಇಟ್ಟಿದ್ದಾರೆ ನೋಡಿ. ವೆಸ್ಟರ್ನ್ ಟಾಯ್ಲೆಟ್ ಮಾಡಿದರೆ, ಹೆಡ್ ಶವರ್ ಇದೆ, ಶೆಲ್ಫ್ ಕಲ್ಲುಗಳನ್ನ ಇಟ್ಟಿದ್ದಾರೆ, ಹಾಗೂ 1-2 ಶೆಲ್ಫ್ ಕಲ್ಲುಗಳು, ಬ್ರಷ್ ಸ್ಟ್ಯಾಂಡ್ ಆ್ಯಂಡ್ ಸೋಪ್ ಸ್ಟ್ಯಾಂಡ್ ಇಡೋದಕ್ಕೆ ಶೆಲ್ಫ್ ಕವರ್ ಮಾಡಿದ್ದಾರೆ. ಹಾಗೂ ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ, ಹೆಡ್ ಶವರ್ ಹಾಕಿದ್ದಾರೆ, ವಾಲ್ ಮಿಕ್ಸರನ್ನು ಹಾಕಿದ್ದಾರೆ ವಾಶ್ರೂಮಲ್ಲಿ ನೋಡಿ ಫ್ರೆಂಡ್ಸ್. ಈ ಕಡೆ ಎರಡೂ ಸೈಡು ಒಂದು ಕಾಟು ಪ್ಲಸ್ ಒಂದು ಸೋಫಾನು ಹಾಕಿ ಸೆಂಟ್ರಲ್ಲಿ 4 to 5 ಫೀಟ್ ವಿಡ್ತ್ ಪ್ಯಾಸೇಜ್ ಇದೆ ಫ್ರೆಂಡ್ಸ್ ಹಾಲಲ್ಲಿ ನೋಡಿ ಫ್ರೆಂಡ್ಸ್. ಯಾರಾದರೂ ಈ ಒಂದು ಲೊಕೇಶನಲ್ಲಿ ಒಂದು ಆಫ್ ಸೈಟ್ ಪರ್ಚೇಸ್ ಮಾಡುವಂಥ ಪ್ಲಾನಿಂಗ್ ಇದ್ದರೆ, ಆಫ್ ಸೈಟ್ ಮನೆ, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೊ ಒಂದು ಈ ಬಜೆಟಲ್ಲಿರುವಂಥ ಮನೆ ಫ್ರೆಂಡ್ಸ್. ಇದು ನೋಡ್ಬೋದು, ಬಿಲ್ಡಿಂಗ್ನ ಲೆಫ್ಟ್ ಸೈಡಲ್ಲಿ ನಿಮಗೆ ಮೀಟರ್ ಬೋರ್ಡನ್ನು ಫಿಕ್ಸ್ ಮಾಡಿದ್ದಾರೆ. ಅಲ್ಲೂ ಸ್ಟೇರ್ ಕೇಸನ್ನು ಅಲ್ಲೇ ರೈಸ್ ಮಾಡಿದ್ದಾರೆ ನೋಡಿ. 3 ಮೀಟರ್ಗಳನ್ನು ಹಾಕಿದ್ದಾರೆ. ಗ್ರೌಂಡ್ ಫ್ಲೋರ್ಗೆ 1 ಮೀಟ್ರು, ಫಸ್ಟ್ ಫ್ಲೋರ್ಗೆ 1 ಮೀಟ್ರು, ಹಾಗೂ ಪಂಪು ಮೋಟರ್ಗೆ 1 ಮೀಟ್ರನ್ನು ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ. ಗ್ರಾನೈಟ್ಗಳನ್ನು ಹಾಕಿದ್ದಾರೆ, ಸ್ಟೇರ್ ಕೇಸ್ಗೆಲ್ಲನ
ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಎಲ್ಲ ಫುಲ್ ಗ್ರಾನೈಟ್ ಹಾಕಿದ್ದಾರೆ. ಈ ಥರ ಒಂದು ಲ್ಯಾಂಡಿಂಗ್ ಏರಿಯಾ ಕೊಟ್ಟಿದ್ದಾರೆ ಮತ್ತು ಗ್ಯಾಲರಿ ಟೈಪ್ ಹೊರಗಡೆ ವ್ಯೂ ಮಾಡೋದಕ್ಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹೊರಗಡೆಯಿಂದ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಫ್ರೆಂಡ್ಸ್ 2 BHK ಹೌಸ್, ಇದು ಓನರ್ ಇರೋದಕ್ಕೆ ಮಾಡಿರೋದು ಫ್ರೆಂಡ್ಸ್. ಗ್ರೌಂಡ್ ಫ್ಲೋರಲ್ಲಿ ಟೆನೆಂಟ್ಗೆ, ಫಸ್ಟ್ ಫ್ಲೋರಲ್ಲಿ ಓನರ್ ಇರೋದಕ್ಕೆ ನೋಡಿ. 2 BHK ಹೌಸ್ ಇದು. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಮಾಡಿದ್ದಾರೆ ಫ್ರೆಂಡ್ಸ್. ಬೆಡ್ರೂಮ್, ಕಿಚನ್, ಹಾಲ್ ಆ್ಯಂಡ್ ಕಾಮನ್ ಟಾಯ್ಲೆಟ್ ನೋಡಿ. ಫ್ರಂಟ್ ವಾಲ್ಗೆ ಈ ಥರವಾದ ಒಂದು ಗ್ರಾನೈಟ್ಗಳನ್ನು ಹಾಕಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಸಹ ಫ್ರಂಟ್ ವಾಲ್ಗೆ ಗ್ರಾನೈಟ್ಗಳನ್ನು ಹಾಕಿದ್ದಾರೆ ಹಾಗೂ ಬಾರ್ಡರ್ಗಳನ್ನು ಹಾಕಿದ್ದಾರೆ ಸೆಂಟ್ರಲ್ಲಿ ಒಂದು. ಸೊ ಚೆನ್ನಾಗಿ ಲುಕ್ ಕಾಣ್ತಾ ಇದೆ. ಇದು ಸಹ ಟೀಕ್ ಡೋರ್ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರಂಟಲ್ಲಿ ಒಳ್ಳೆ ಫಿನಿಶ್ ಕಾರ್ವಿಂಗ್ ಇರುವಂಥ ಲೈನ್ಸ್ಗಳನ್ನು ಹಾಕಿದ್ದಾರೆ. 3 ಪಟ್ಟಿಗಳನ್ನು ಯೂಸ್ ಮಾಡಿದ್ದಾರೆ. ಅದರಲ್ಲಿ ಫ್ಲವರ್ ಬಿಡಿಸಿದ್ದಾರೆ. 3 ಕುಪ್ಪುಗಳನ್ನು ಹಾಕಿದ್ದಾರೆ ಒಂದು ಪಟ್ಟಿಗೆ. ಸೊ ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಇದು ಡೋರು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಟೀಕ್ ಡೋರ್ ಇದು ನೋಡಿ ಫ್ರೆಂಡ್ಸ್. ಈಗ ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ. ನೀವು ಹಾಲಲ್ಲಿ ನೋಡ್ಬೋದು ಸ್ಕ್ವೈರ್ ಆಗಿ ಬಾರ್ಡರನ್ನು ಹಾಕಿದ್ದಾರೆ ಬ್ಲ್ಯಾಕಲ್ಲಿ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರಾನೈಟನ್ನು ಹಾಕಿದ್ದಾರೆ ನೋಡ್ಬೋದು. ಇದು ಲಿವಿಂಗ್ ಏರಿಯಾ. ಸೊ ಹಾಗೂ ದೇವು ಮೂಲೆಯಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ. ಸೊ ಇದು ಪೂಜಾ ರೂಮು. ಓಪನ್ ಕಿಚನ್ ಏರಿಯಾ ಮಾಡಿದ್ದಾರೆ. ಎಲ್ ಶೇಪಲ್ಲಿ ಒಂದು ಓಪನ್ ಕಿಚನ್ ಮಾಡಿದ್ದಾರೆ ಫ್ರೆಂಡ್ಸ್ ಫಸ್ಟ್ ಫ್ಲೋರಲ್ಲಿ ನೋಡಿ. ಫಾಲ್ ಸೀಲಿಂಗ್ ಈ ಥರ ಒಂದು ಡಿಸೈನ್ ಇದೆ. ಫಸ್ಟ್ ಫ್ಲೋರಲ್ಲೂ ಫಾಲ್ ಸೀಲಿಂಗ್ ಲೈಟ್ ಡಿಸೈನ್ ಇದೆ. ಈ ಥರ ಒಂದು ಡಿಸೈನ್ ಇರುವಂಥ POPನ ಮಾಡಿದ್ದಾರೆ ಫಾಲ್ ಸೀಲಿಂಗಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇದು ಪೂಜಾ ರೂಮು. ಪೂಜಾ ರೂಮ್ ಒಳಗಡೆ ವೈಟ್ ವಿಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ. ಸೆಂಟ್ರಲ್ಲಿ ಮೂರು ಒಂದು ಬಾರ್ಡರನ್ನು ಹಾಕಿದ್ದಾರೆ ಬ್ರೌನ್ ಕಲರ್ ಇರುವಂಥದ್ದು ನೋಡಿ. ಕಿಚನ್ ಏರಿಯಾಗೆ ವೈಟ್ ಆ್ಯಂಡ್ ಲೈಟ್ ವೈಟ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ನೋಡಿ. ಇಲ್ಲಿ ಸಜ್ಜ ಮೇಲೆ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. 2 ಸಿಂಪಲ್ ಆದ ಒಂದು ಶೆಲ್ಫ್ ಕಾಲ್ಗಳನ್ನು ಇಟ್ಟಿದ್ದಾರೆ. ಸೊ SS ಬೇಸಿನನ್ನು ಇಟ್ಟಿದ್ದಾರೆ, ವಾಶ್ ಬೇಸಿನ್ ನೋಡ್ಬೋದು. ಇಲ್ಲಿ ಸ್ಟೆಪ್ಪು ಮಾಡಿದ್ದಾರೆ ಕಿಚನ್ ಏರಿಯಾದಲ್ಲಿ. ಬಾಕ್ಸ್ಗಳನ್ನು ಇಡೋದಕ್ಕೆ ಕಿಚನ್ ರಿಲೇಟೆಡ್ ಬಾಕ್ಸ್ಗಳನ್ನು ಇಟ್ಕೊಂಡು ನೋಡಿ ಫ್ರೆಂಡ್ಸ್. ಇದು ರೂಮ್ ನಂಬರ್ 1 ಎಂಟ್ರಿ ಏರಿಯಾ ನೋಡ್ತಾ ಇದ್ದೀನಿ ನೋಡಿ. ರೂಮ್ ನಂಬರ್ 1ಅಲ್ಲಿ ಒಂದು ಸಿಂಗಲ್ ಕಟ್ ಹಾಕಿ ಒಂದು 2 ಫೀಟ್ ಸ್ಪೇಸ್ ಸಿಗುತ್ತೆ ಫ್ರೆಂಡ್ಸ್ ನೋಡ್ಬೋದು. ಅದು ಈಸ್ಟ್ಗೆ 2 ವಿಂಡೋಗಳನ್ನು ಇಟ್ಟಿದ್ದಾರೆ ಹಾಗೂ ಈ ಕಡೆ ಸೌತ್ಗೆ ಸ್ಟೇರ್ ಕೇಸಿಂದ ರೈಸ್ ಆಗುತ್ತಲ್ಲ, ಸ್ಟೇರ್ ಕೇಸ್ ಪಕ್ಕದಲ್ಲಿ 1-2 ವಿಂಡೋಗಳನ್ನು ಇಟ್ಟಿದ್ದಾರೆ. ಸ್ಕ್ವಯರ್ ಆಗಿರುವಂಥ ಒಂದು ಸಿಂಪಲ್ ಆದ ಒಂದು POP ಮಾಡಿದ್ದಾರೆ ಫ್ರೆಂಡ್ಸ್. ರೂಮಲ್ಲಿ ನೋಡ್ಬೋದು 2 ಸೈಡು ವಿಂಡೋಗಳಿದ್ದಾರೆ. 2 ವಿಂಡೋಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ರೌಟ್ ಸೈಡು ಮತ್ತು ವೈಟ್ ಸೈಡ್ ಒಳಗಡೆ ನೋಡಿ. ಗ್ರಾನೈಟ್ ಈ ಥರವಾದ ಗ್ರಾನೈಟನ್ನು ಹಾಕಿದ್ದಾರೆ. ನೀವು ನೋಡ್ಬೋದು ಒಂದು ಚೆನ್ನಾಗಿ ಮಿರರ್ ಫಿನಿಶಿಂಗ್ ಕಾಣುತ್ತೆ ಫ್ರೆಂಡ್ಸ್. ಈ ಥರ ಒಂದು ಗ್ರಾನೈಟನ್ನು ಹಾಕಿದ್ದಾರೆ. ಸುತ್ತ ಹಾಲಲ್ಲಿ ಬಾರ್ಡರನ್ನು ಹಾಕಿದ್ದಾರೆ ನೋಡಿ. POP ಡಿಸೈನ್ ಈ ಟೈಪ್ ಇದೆ ಫ್ರೆಂಡ್ಸ್. ಇದು ಗ್ರಾಮ ಪಂಚಾಯಿತಿ ಖಾತಾ, ಗ್ರಾಮ ಪಂಚಾಯಿತಿ ವಾಟರ್ ಸಪ್ಲೈ ಇದೆ. ಆಲೂರು ಪಂಚಾಯಿತಿ. ಇದು ಎಕ್ಸಾಕ್ಟ್ ಆಲೂರಲ್ಲಿ ಇರುವಂಥದ್ದು. ಬೆಂಗಳೂರು ನಾರ್ತ್ ಆಲೂರು ಪಂಚಾಯಿತಿ, ಆಲೂರು. ಸೊ ತುಮಕೂರು ಮೇನ್ ರೋಡಿಂದ ಕಡೆ ನೀವು ಬರೋದಾದರೆ ಸೊ ಮಾಕಳಿಯಿಂದ ರೈಟ್ ಸೈಡ್ ಟುವರ್ಡ್ಸ್ ನೆಲಮಂಗಲ ರೈಟ್ ಸೈಡಲ್ಲಿ ಆಲೂರು ರೋಡ್ ಅಂತಲೇ ಇದೆ ಫ್ರೆಂಡ್ಸ್. ಅಲ್ಲಿಂದ ಎಕ್ಸಾಕ್ಟ್ 3.5 ಕಿಲೋಮೀಟರ್ ಈ ವಿಲೇಜ್ ಇರುವಂಥದ್ದು ಗ್ರಾಮ ಆಲೂರು. ಸೊ
ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬ್ಯಾಕ್ ಸೈಡ್ ಇರುವಂಥದ್ದು ಈ ಮನೆ, ಹಾಗೂ APMC ಮಾರ್ಕೆಟ್ ನಿಯರೆಸ್ಟ್ ಇರುವಂಥದ್ದು ಒಂದು 3.5 ಕಿಲೋಮೀಟರ್. ಗೋಲ್ಡನ್ ಫ್ರಮ್ ರೆಸಾರ್ಟ್ ಇದೆ ಇಲ್ಲಿ ಬ್ಯಾಕ್ ಸೈಡಲ್ಲಿ. ಸೊ LG ಗೋಡನ್ನು, ಉಷಾ ಗೋಡನ್ನು, ಗೋದ್ರೇಜ್ ಗೋಡನ್ಗಳು ಈ ಒಂದು ಸರೌಂಡಿಂಗ್ಸಲ್ಲಿ ಇದ್ದಾವೆ ಫ್ರೆಂಡ್ಸ್. ಗಾರ್ಮೆಂಟ್ಸ್ಗಳೆಲ್ಲ ಇದ್ದಾವೆ ಸುತ್ತಮುತ್ತ. ವೇರ್ಹೌಸು, ಗೋಡನ್ಗಳು, ಗಾರ್ಮೆಂಟ್ಸ್ಗಳು, ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳೆಲ್ಲ ಇದ್ದಾವೆ. ಸೊ ಎಕ್ಸಾಕ್ಟ್ ಆಚಾರ್ಯ ಕಾಲೇಜು ಒಂದು 3 ಕಿಲೋಮೀಟರ್ ಇದೆ. ಆಚಾರ್ಯ, ಸಪ್ತಗಿರಿ, ಕೃಷ್ಣ ಕಾಲೇಜು ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ತೋಟದ ಗುಡ್ದಳ್ಳಿ, ತಮ್ಮೇನಹಳ್ಳಿ, ಕುದುರೆಗೆರೆ, ಮಾಕಳಿ, ಹೆಗ್ಗಡದೇವನಪುರ ಈ ಏರಿಯಾದಿಂದ ಈ ಒಂದು ಸೆಂಟ್ರಲ್ಲಿ ಈ ಮನೆ ಇದೆ ಫ್ರೆಂಡ್ಸ್. ಸುತ್ತಮುತ್ತ ಈ ಥರ ಏರಿಯಾಗಳಿದೆ ಫ್ರೆಂಡ್ಸ್. ಸೊ ನೋಡಿ, ಬಿಲ್ಡಿಂಗಿನ ಸುತ್ತಮುತ್ತ ಎಲ್ಲ ಅಕ್ಕಪಕ್ಕ ಫುಲ್ಲು ಮನೆಗಳಿದ್ದಾವೆ. ಈ ಮನೆಯ ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ. 20 ಫೀಟ್ ಕಾಂಕ್ರೀಟ್ ರೋಡ್ ಇದೆ. ಚರಂಡಿ ಎಲ್ಲ ಆಗಿದೆ ಫ್ರೆಂಡ್ಸ್. ಪಂಚಾಯಿತಿ ವಾಟ್ರು, ಪಂಚಾಯಿತಿ ಖಾತಾ. ಸೊ ಯಾರಾದರೂ ಈ ಲೊಕೇಶನಲ್ಲಿ ಮನೆ ನೋಡ್ತಾ ಇದ್ದರೆ ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನೀವು ಒಂದ್ಸಲ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ಸೊ ಈ ಮನೆಯ ಓನರ್ ಕೋಟಿಂಗ್ ಪ್ರೈಸು 42 ಲಕ್ಷ ಹೇಳಿದ್ದಾರೆ ಫ್ರೆಂಡ್ಸ್. ನೆಗೋಷಿಯಬಲ್ ಆಗುತ್ತೆ. ಸೊ ಯಾರಾದರೂ ನಿಮಗೆ ಲೈಕ್ ಆದರೆ ಬಂದು ವಿಸಿಟ್ ಮಾಡಿ. ಸೊ ಓನರ್ ಹತ್ರ ಡಿಸ್ಕಸ್ ಮಾಡಿ ಫ್ರೆಂಡ್ಸ್. ನೆಗೋಷಿಯಬಲ್ ಅದೇ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆಲ್ಲ ಫುಲ್ಲು ಬಿಲ್ಡಿಂಗ್ ಸ್ಟ್ರಕ್ಚರ್ ಏನೇನಿದೆ ಎಲ್ಲ ತೋರಿಸಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಏನಿದೆ, ಫಸ್ಟ್ ಫ್ಲೋರಲ್ಲಿ ಏನಿದೆ, ಯಾವ ಫೇಸು, ಇದು ಈಸ್ಟ್ ಫೇಸ್ ಡೋರು, 600 ಫೀಟು ಸೈಟು, 1200 ಸ್ಕ್ವೇರ್ ಫೀಟು ಸೂಪರ್ ಬಿಲ್ಡಪ್ ಏರಿಯಾ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK, ಫಸ್ಟ್ ಫ್ಲೋರಲ್ಲಿ 2 BHK, ಕಾಂಕ್ರೀಟ್ ರೋಡು, ಬಸ್ ಸ್ಟಾಪಿಂದ ಆಲೂರು ಬಸ್ ಸ್ಟಾಪಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಒಂದು 100 ಮೀಟ್ರ್ ಅಂತರದಲ್ಲಿ BMTC ಬಸ್ ಸ್ಟಾಪ್ ಇದೆ. ಇದರಿಂದ BMTC ಓಡಾಡುತ್ತೆ ಫ್ರೆಂಡ್ಸ್. ಸೀದಾ ಮೆಜೆಸ್ಟಿಕ್ಕು, ಮಾರ್ಕೆಟು, ಈ ಕಡೆ ಹೋಗ್ಬೋದು. ನೆಲಮಂಗಲಕ್ಕೂ ಬಸ್ ಇದೆ, ಮೆಜೆಸ್ಟಿಕ್ಕಿಗೂ ಬಸ್ ಇದೆ, ಮಾರ್ಕೆಟ್ಗೂ ಬಸ್ ಇದೆ, ಶಿವಾಜಿನಗರಕ್ಕೂ ಬಸ್ ಇದೆ. ಇಲ್ಲಿಂದ BMTC ಬಸ್ಸಸ್ ಸರ್ವಿಸ್ ಇದೆ. ನೀವು ನೋಡ್ಬೋದು ಒಂದು ವಿಡಿಯೋದಲ್ಲಿ ನೋಡಿ, ಆಟೋ ಒಂದು ಪಾಸ್ ಆಗ್ತಾಯಿದೆ, ಅಲ್ಲಿ BMTC ಬಸ್ಸಸ್ ಓಡಾಡುತ್ತೆ. ಅದೇ ಮೇಯ್ನ್ ರೋಡು ಟು 8ನೇ ಮೈಲಿ ಕಡೆಗೆ ಹೋಗೋ ಒಂದು ಮೇಯ್ನ್ ರೋಡು. ಆ ಬಿಲ್ಡಿಂಗ್ ಹತ್ರನೇ ಬಸ್ ಸ್ಟಾಪ್ ಇದೆ. ನೋಡ್ಬೋದು ಮೇಯ್ನ್ ರೋಡಲ್ಲಿ ವೆಹಿಕಲ್ಗಳು ಓಡಾಡ್ತಾಯಿದೆ ನೋಡಿ. ದಟ್ ಈಸ್ ಮೇಯ್ನ್ ರೋಡ್. ಅದು ವಯಾ ಕುದುರೆಗೆರೆ, ತೋಟದ ಗುಡ್ದಳ್ಳಿ, ಬೋನ್ ಮಿಲ್ಲು, ಬಾಗಲಗುಂಟೆ 8ನೇ ಮೈಲಿಗೆ ರೀಚ್ ಆಗುತ್ತೆ ಫ್ರೆಂಡ್ಸ್. 8ನೇ ಮೈಲಿಂದ ಒಂದು 8 ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್. ಅಪ್ರಾಕ್ಸಿಮೇಟ್ಲಿ 8 ಕಿಲೋಮೀಟ್ರ್ ಇದೆ. ಸುತ್ತಮುತ್ತ ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಇದಾವೆ ಫ್ರೆಂಡ್ಸ್. ನೋಡಿ ಸುತ್ತಮುತ್ತ ಈ ಥರವಾದ ಬಿಲ್ಡಿಂಗುಗಳು ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಸೊ ಈಗ ಬಂದು ನೀವು ಸ್ಟೇ ಆಗೋದು ಫ್ರೆಂಡ್ಸ್. ಸುತ್ತಮುತ್ತ ಎಲ್ಲ ಮನೆಗಳು ಇರುವಂಥ ಏರಿಯಾ ಇದು. ಆಲೂರು ಗ್ರಾಮ ಠಾಣ. ಲೋನಲ್ಲಿ ಯಾರಾದರೂ ಪರ್ಚೇಸ್ ಮಾಡ್ತಾಯಿದ್ರೆ ಲೋನು ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಯಾರಾದರೂ ಲೋನ್ಗೆ ಹೋಗ್ತಾಯಿದ್ರೆ ಲೋನಲ್ಲಿ ಅಪ್ಲೈ ಆಗುತ್ತೆ. 42 ಲಕ್ಷಕ್ಕೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK, ಫಸ್ಟ್ ಫ್ಲೋರಲ್ಲಿ 2 BHK. ನೆಗೋಷಬಲ್ ಇದೆ, ಅದರಲ್ಲೂ ನೆಗೋಷಬಲ್ ಇದೆ. ನೀರಿಂದೇನು ಪ್ರಾಬ್ಲಮ್ ಇರೋದಿಲ್ಲ, ಕಂಟಿನ್ಯೂಯಸ್ ನೀರು ಬರ್ತಾ ಇರುತ್ತೆ ಫ್ರೆಂಡ್ಸ್. ಯಾರಾದರೂ ಈ ಒಂದು ಲೊಕೇಶನಲ್ಲಿ ನೋಡ್ತಾ ಇದ್ದರೆ ನೀವು ಒಂದು ಸಲ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿಂದ ನೈಸ್ ರೋಡ್ಗೂ 3.5 ಕಿಲೋಮೀಟರ್ಸ್ ಇದೆ. ಎಲೆಕ್ಟ್ರಾನ್ ಸಿಟಿಗೆ ಹೋಗೋರಲ್ಲ, ಬನ್ನರಘಟ್ಟ, ಜಿಗಣಿ ಹೋಗುವಂಥವ್ರು, ಕನಕಪುರ ರೋಡು, ಮೈಸೂರು ರೋಡು, ಹಾಗೂ ಈ ಕಡೆ ನೆಲಮಂಗಲಕ್ಕೆ ಹೋಗುವುದಕ್ಕೂ ಬಸ್ಸುಗಳೆಲ್ಲ ಅವೈಲಬಿಲಿಟಿ ಇದೆ. ಮಾದನಾಯಕನಹಳ್ಳಿ ಹೋದರೆ ನೀವು ಮಾಗಡಿ ರೋಡ್ಗೆ ಕನೆಕ್ಟ್ ಇರುವಂಥ ಬಸ್ಗಳಿದ್ದಾವೆ. ಈ ಕಡೆ ಮೆಜೆಸ್ಟಿಕ್ಕು, ದಾಬಾಸ್ಪೇಟೆ ಹೋಗುವಂಥವ್ರು, ದಾಬಾಸ್ಪೇಟೆ ಹೋಗೋರು ಸೀದಾ ಮಾಕಳಿಗೆ ಬಂದರೆ ಅಲ್ಲಿಂದ ನೀವು
ಹೋಗ್ಬೋದು. 3.5 ಕಿಲೋಮೀಟರ್ ಹಾಲೂರು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ಬಿಲ್ಡಿಂಗಿನ ಬಜೆಟು ಆಲ್ರೆಡಿ ನಾನು ಹೇಳಿದ್ದೀನಿ. ಇನ್ನೂ ಒಂದು ಸತಿ ಫೈನಲ್ ಆಗಿ ಹೇಳ್ತೀನಿ. ಈ ಬಿಲ್ಡಿಂಗಿನ ಬಜೆಟು 42 ಲಕ್ಷ, ನೆಗೋಷಿಯಬಲ್ ಇದೆ ಫ್ರೆಂಡ್ಸ್. ಹಾಫ್ ಸೈಟ್ ಇರುವಂಥದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ